ಯಾವುದೇ ರೀತಿ ನೆಗೆಟಿವಿಟಿ ಅನ್ನು ಕೂಡ ನಿಮ್ಮನ್ನ ಪಾರ್ ಮಾಡುತ್ತೆ. ಒಂದು ಅಮೇಜಿಂಗ್ ಪಾಸಿಟಿವಿಟಿನ ನಿಮ್ಮಲ್ಲಿ ಹುಟ್ಟಾಕುತ್ತೆ ಸ್ನೇಹಿತರೆ. ಅಭಿವೃದ್ಧಿ ಲೈಫ್ ಸ್ಟೈಲ್ ನ ವೀಕ್ಷಕರಿಗೆ ಸ್ವಾಗತ. ನಿಮ್ಮ ಡಾಕ್ಟರ್ ದೀಪಕ್ ಗುರುಜಿ ಮಾಡುವ ಪ್ರಣಾಮಗಳು. ಸೊ ಇವತ್ತಿನ ಸಂಚಿಕೆಯಲ್ಲೂ ಕೂಡ ಬಹಳ ಅದ್ಭುತವಾದಂತ ಒಂದು ಬ್ರೇಸ್ಲೆಟ್ ನ ಪರಿಚಯಿಸ್ತಾ ಇದ್ದೀನಿ. ಸೊ ಈ ಬ್ರೇಸ್ಲೆಟ್ ನ ಹೆಸರು ಬಂದ್ಬಿಟ್ಟು 7 ಚಕ್ರ ವಿತ್ ಪದ್ಮೇಯಂ ಮಂತ್ರ. ಇದ್ರ ಮೇಲೆ ಒಂದು ಅದ್ಭುತವಾದಂತ ಮಂತ್ರಗಳನ್ನ ಎಂಗ್ರೇವ್ ಆಗಿರುತ್ತೆ. ನೀವು ನೋಡಿರ್ಬೋದು, ಇದನ್ನ ನಾವು ಓಂ ಮನಿ ಪದ್ಮೇಯಂ ಅಂತೇಳಿ ಇದನ್ನ ಎಂಗ್ರೇವ್ ಆಗಿರುತ್ತೆ. ಎಲ್ಲವೂ ಕೂಡ ಬಹಳ ಅದ್ಭುತವಾದಂತ ಎನರ್ಜಿ ಇರುವಂತ ಸಿಂಬಲ್ ಸ್ನೇಹಿತರೆ. ಸೊ ಇದೊಂದು ಬ್ರೇಸ್ಲೆಟ್ ಇದೇನ್ ಮಾಡುತ್ತೆ ಅಂದ್ರೆ ನಮ್ಮ ದೇಹದಲ್ಲಿರುವಂತ 7 ಚಕ್ರಾಸ್ನು ಕೂಡ ಬ್ಯಾಲೆನ್ಸ್ ಮಾಡೋದ್ರ ಜೊತೆಗೆ ಆ ಒಂದು ಪಾಸಿಟಿವಿಟಿನ ಇಂಪ್ರೂವ್ ಮಾಡುತ್ತೆ. ಈ ಓಂ ಮನಿ ಪದ್ಮೇಯಂ ಅನ್ನೋದೇನಿದೆಯಲ್ಲ, ಬಹಳ ಅದ್ಭುತವಾಗಿ ನೀವು ನೋಡಿರ್ಬೋದು. ಈ ನೇಪಾಲೀಸ್ ಆಗ್ಬೋದು, ಟಿಬೆಟಿಯನ್ಸ್ ಆಗ್ಬೋದು, ಈ ಮಂತ್ರನ ಪದೇ 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 ಚಾಂಟ್ ಮಾಡ್ತಾ ಇರ್ತಾರೆ. ಇದು ಎಷ್ಟು ಶಕ್ತಿ ಇದೆ ಅಂತಂದ್ರೆ ಬಹಳ ಅದ್ಭುತವಾಗಿ ಯಾವುದೇ ರೀತಿ ನೆಗೆಟಿವಿಟಿ ಅನ್ನು ಕೂಡ ನಿಮ್ಮನ್ನ ಪಾರ್ ಮಾಡುತ್ತೆ. ಒಂದು ಅಮೇಜಿಂಗ್ ಪಾಸಿಟಿವಿಟಿನ ನಿಮ್ಮಲ್ಲಿ ಹುಟ್ಟಾಕುತ್ತೆ ಸ್ನೇಹಿತರೆ. ಸೊ ಈ ಓಂ ಮನಿ ಪದ್ಮೇಯಂ ಅನ್ನೋ ಮಂತ್ರನ ನೀವು ಚಾಂಟ್ ಮಾಡ್ಕೊಳ್ಳೋದು ಅಥವಾ ಇದೊಂದು ಬ್ರೇಸ್ಲೆಟ್ ಹಾಕೊಳ್ಳೋದ್ರಿಂದ ನಿಮ್ಮ ದೇಹದಲ್ಲಿರುವಂತ 7 ಚಕ್ರಗಳು ಕೂಡ ಬ್ಯಾಲೆನ್ಸ್ ಆಗೋದ್ರ ಜೊತೆಯಲ್ಲಿ ನಿಮ್ಗೆ ಅದ್ಭುತವಾಗಿ ಒಂದು ಪಾಸಿಟಿವಿಟಿ ನಿಮ್ಮನ್ನ ಒಂದು ಆರಾನೇ ಕ್ರಿಯೇಟ್ ಆಗುತ್ತೆ ಅಂತ ಹೇಳಿದ್ರೆ ತಪ್ಪಾಗಲ್ಲ ಸ್ನೇಹಿತರೆ. ಸೊ ಇದನ್ನ ಒಂದು ರೂಟ್ ಚಕ್ರ ಆಗ್ಬೋದು, ಸೇಕ್ರಲ್ ಚಕ್ರ ಆಗ್ಬೋದು, ಮಣಿಪೂರಕ ಚಕ್ರ ಆಗ್ಬೋದು, ಹಾರ್ಟ್ ಚಕ್ರ ಆಗ್ಬೋದು, ಅಥವಾ ನಿಮ್ಮ ಥ್ರೋಟ್ ಚಕ್ರ ಆಗ್ಬೋದು, ಅಥವಾ ಆಗ್ನೇಯ ಚಕ್ರ ಆಗ್ಬೋದು, ಥರ್ಡ್ ಐ ಚಕ್ರ ಆಗ್ಬೋದು, ಅಥವಾ ಸಹಸ್ರಾರ ಚಕ್ರ ಆಗ್ಬೋದು. ಪ್ರತಿಯೊಂದು ಕೂಡ ಇದನ್ನ ಬ್ಯಾಲೆನ್ಸ್ ಮಾಡುತ್ತೆ. ನಿಮ್ ಪ್ರತಿಯೊಂದು ಚಕ್ರದ ಬಗ್ಗೆನೇ ಒಂದು ಎಪಿಸೋಡ್ಸ್ಗಳನ್ನ ಮಾಡಿದ್ವಿ. ಸೊ ಯಾರು ಮಿಸ್ ಮಾಡ್ಕೊಂಡಿದ್ರೆ ಅದನ್ನ ನೋಡ್ತಾ ಬನ್ನಿ. ಯಾಕಂದ್ರೆ ನಿಮ್ಮ ಮೂಲಾಧಾರ ಚಕ್ರ ನಿಮ್ಮ ಕಾನ್ಫಿಡೆನ್ಸ್ಗೋಸ್ಕರ, ನಿಮ್ಮ ಆರೋಗ್ಯಕ್ಕೋಸ್ಕರ, ನಿಮ್ಮ ಹೆಲ್ತ್ಗೋಸ್ಕರ, ಅಥವಾ ನಿಮ್ಮ ಬೋನ್ ರಿಲೇಟೆಡ್ ಹೆಲ್ತ್ಗೋಸ್ಕರ ಬಹಳ ಸಕ್ಸಸ್ ಕೊಡುವಂತ ಒಂದು ಚಕ್ರ ಅದು. ಅದನ್ನ ಯಾವಾಗ್ಲೂ ಬ್ಯಾಲೆನ್ಸ್ ಆಗಿರ್ಬೇಕು. ಅದಾದ್ಮೇಲೆ ಸೇಕ್ರಲ್ ಚಕ್ರ ನಿಮ್ಮ ಸೆಕ್ಸುವಲ್ ಇಂಟ್ರೆಸ್ಟ್ಗೆ ಅಥವಾ ನಿಮ್ಮ ಗೋಲ್ಸ್ಗೆ, ನಿಮ್ಮ ಏನೊಂದು ಇಂಟ್ರೆಸ್ಟ್ ಇರುತ್ತೆ ಅದೆಲ್ಲವೂ ಕೂಡ ಚೆನ್ನಾಗಿರ್ಬೇಕು ಅಂದ್ರೆ ನಿಮ್ಮಲ್ಲಿ ಅದು ಆ ಚಕ್ರ ಎನ್ಹಾನ್ಸ್ ಆಗಿರ್ಬೇಕು. ನೆಕ್ಸ್ಟ್ ಬಂದ್ಬಿಟ್ಟು ಮಣಿಪೂರಕ ಚಕ್ರ ನಿಮ್ಮ ಡಿಸೈರ್ಸ್ಗೆ, ನಿಮ್ಮ ಆಸೆಗಳಿಗೆ, ನಿಮ್ಮ ಏನು ಇಂಟ್ರೆಸ್ಟ್ಗೋಸ್ಕರ ಏನೇ ಮಾಡ್ಬೇಕಾದ್ರೆ ಕೂಡ ಆ ಹೊಟ್ಟೆ ಭಾಗದಲ್ಲಿ ಆ ಕಿಚ್ಚಿರ್ಬೇಕು ಅಂತೀವಿ, ಫೈರ್ ಇರ್ಬೇಕು ಅಂತೀವಿ. ಆ ರೀತಿ ಒಂದು ಕಾನ್ಫಿಡೆನ್ಸ್ ಬೇಕು ಅಂದ್ರೆ ನಿಮ್ಮ ಮಣಿಪೂರಕ ಚಕ್ರ ಬ್ಯಾಲೆನ್ಸ್ ಆಗಿರ್ಬೇಕು. ನೆಕ್ಸ್ಟ್ ಬರುವಂತದ್ದು ಹಾರ್ಟ್ ಚಕ್ರ. ಹಾರ್ಟ್ ಚಕ್ರ ಅಂದ್ರೆ ಎಲ್ಲೋ ಒಂದ್ ಕಡೆ ನಮ್ಮ ಟ್ರಸ್ಟ್, ನಮ್ಮ ರಿಲೇಶನ್ಶಿಪ್, ನಮ್ಮ ಎಮೋಷನ್ಸ್ ಎಲ್ಲವೂ ಕೂಡ ಬ್ಯಾಲೆನ್ಸ್ ಆಗಿರ್ಬೇಕಾದ್ರೆ ನಮ್ಮ ಹಾರ್ಟ್ ಚಕ್ರ ಬ್ಯಾಲೆನ್ಸ್ ಆಗಿರ್ಬೇಕು. ನೆಕ್ಸ್ಟ್ ನಮ್ಮ ವಿಶುದ್ಧಿ ಚಕ್ರ. ನಾವು ಮಾತಾಡುವಂತ ಮಾತು ಸ್ಪಷ್ಟವಾಗಿ ಎಲ್ಲರಿಗೂ ಅರ್ಥ ಆಗ್ಬೇಕು, ನಾವು ಹೇಳುವಂತ ವಿಷಯ ಎಲ್ಲರಿಗೂ ತಲುಪಬೇಕು, ಅಥವಾ ನಮ್ಮ ಮಾತಿಗೆ ಎಲ್ಲರೂ ಮರ್ಯಾದೆ ಕೊಡ್ಬೇಕು ಅಂದ್ರೆ ನಿಮ್ಮ ಥ್ರೋಟ್ ಚಕ್ರ ಚೆನ್ನಾಗಿರ್ಬೇಕು. ಇಲ್ಲಾಂದ್ರೆ ನೀವು ಹೇಳೋದೊಂದು ಜನ ಅರ್ಥ ಮಾಡ್ಕೊಳ್ಳೋದೊಂದು, ಈ ರೀತಿ ಆಗ್ಬಿಡುತ್ತೆ. ನೆಕ್ಸ್ಟ್ ನಮ್ಮ ಆಗ್ನೇಯ ಚಕ್ರ, ಥರ್ಡ್ ಐ ಅಂತ ಹೇಳ್ತೀವಿ. ಸೊ ನಮ್ಮ ಇಂಟ್ಯೂಷನ್ಸ್, ನಮ್ಗೆ ಏನೋ ಒಂದು ನಮ್ಗೆ ಯಾವಾಗ್ಲೂ ಅಷ್ಟೇ ಏನೋ ಹೊಳಿತಾ ಇರುತ್ತಲ್ವಾ, ಈ ಸರಿ ಹೋಗುತ್ತೆ ಅಥವಾ ಸರಿ ಹೋಗಲ್ಲ. ಸೊ ನಾವು ಈ ತರ ಥಿಂಕ್ ಮಾಡ್ಬೇಕು. ಆ ರೀತಿ ನಿಮ್ಮ ಮೈಂಡ್ ಯಾವತ್ತೂ ಬ್ಲಾಂಕ್ ಆಗ್ಬಾರ್ದು ಅಂತಂದ್ರೆ ನಿಮ್ಮ ಆಗ್ನೇಯ ಚಕ್ರ ಚೆನ್ನಾಗಿರ್ಬೇಕು, ನಿಮ್ಮ ಥಿಂಕಿಂಗ್ ಓಪನ್ ಆಗಿರ್ಬೇಕು. ನೆಕ್ಸ್ಟ್ ಬಂದ್ಬಿಟ್ಟು ನಿಮ್ಮ ಸಹಸ್ರಾರ ಚಕ್ರ. ಈ 7 ಚಕ್ರಗಳನ್ನ ಗವರ್ನ್ ಮಾಡುವಂತ ಚಕ್ರ ಬಂದು ಸಹಸ್ರಾರ ಚಕ್ರ. ಈ ಸಹಸ್ರಾರ ಚಕ್ರ ಯಾವಾಗ ಬ್ಯಾಲೆನ್ಸ್ ಆಗಿರುತ್ತೆ ನಿಮ್ಮ ಜೀವನದಲ್ಲಿ ನೀವು ಬಹಳ ನೆಮ್ಮದಿಯಾಗಿರ್ತೀರಾ, ಕಾಮ್ ಆಗಿರ್ತೀರಾ, ನಿಮ್ಮ ಆರಾ ಕೂಡ ತುಂಬಾ ಪಾಸಿಟಿವ್ ಆಗಿರುತ್ತೆ. ಸೊ ಆ ರೀತಿ ಒಂದು ಅದ್ಭುತವಾದಂತ ಒಂದು 7 ಚಕ್ರ ಬ್ರೇಸ್ಲೆಟ್, ಅದರಲ್ಲೂ ಕೂಡ ಓಂ ಮನಿ ಪದ್ಮೇಯಂ ಎಂಗ್ರೇವ್ ಆಗಿರುವಂತ ಒಂದು ಮಂತ್ರ ಇರುವಂತ ಬ್ರೇಸ್ಲೆಟ್ ನ ಹಾಕೊಳ್ಳೋದ್ರಿಂದ ನಿಮ್ಮಲ್ಲಿ ಆ ಶಕ್ತಿನ ಉಂಟು ಮಾಡ್ಕೊಳ್ತೀರಾ ಸ್ನೇಹಿತರೆ. ಸೊ ಸಾಕಷ್ಟು ಜನರೊಂದಿಗೆ ಈ ಮಾಹಿತಿಗಳನ್ನ ಶೇರ್ ಮಾಡ್ತಾ ಬನ್ನಿ ಅಂತ ಹೇಳ್ತಾ ಇವತ್ತಿನ ಸಂಚಿಕೆ ಮುಗಿಸ್ತಾ ಇದೀನಿ. ವಂದನೆಗಳು.